ಇಲ್ಲಿ ನಾನ್ ವೆಜ್ ಅನ್ನು ತರಬೇಡಿ, ಏಕೆಂದರೆ ಇಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ ನಾಗರಾವ್ಗಳು ಹುಷಾರು, ನಾಗಪ್ಪ ಯಾರನ್ನೂ ಸುಮ್ಮನೆ ಬಿಡೋಲ್ಲ ಸುಬ್ರಹ್ಮಣ್ಯ ಅಂತ. ನಾವೇ ಸಿನಿಮಾದವ್ರು ಹೋಗ್ತಾರೆ ಅಂದ್ವಿ, ಎಲ್ಲ ಆಯಿತು, ಊಟ ಮಾಡ್ತೀವಿ. ನೋಡಿದ್ರೆ ನೀವು ನಂಬಲ್ಲ, ಹೇಳಿದ್ರೆ 7-8 ನಾಗರಾವ್ಗಳು ಜೂನಿಯರ್ ಆರ್ಟಿಸ್ಟ್ ನಮ್ಮನ್ನೆಲ್ಲ ಓಡಾಡಿಸಿದ ದಿವಸ ಉಂಟು. ವಿಜಯ್ ಕುಮಾರ್ ಅಂತ ಒಬ್ರು ಇದ್ರು, ಈಗಲೂ ಇದ್ದಾನೆ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್, ಕರೆಕ್ಟಾ? ಅವನಿಗೆ ನಾನು ಹೇಳಿ ಆ ನಾಗರಿಕರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಕೈ ಮುಗಿದ್ರು. ತಪ್ಪಾಗೋಯ್ತು, ಸರ್ವಾಂಗ ತಪ್ಪಾಗೋಯ್ತು, ದಯವಿಟ್ಟು ನೀನು ಕ್ಷಮಿಸಿ ಕಾಪಾಡು ಅಂತೇಳಿ ಇದು ಮಾಡಿ ಮಾರನೇ ದಿವಸ ಬಂದು ಅಲ್ಲಿ ಇದ್ದಿದ್ದ ಗಿಡ ಗಂಟೆನೆಲ್ಲ ಕಿತ್ತು ಕ್ಲೀನಾಗಿ ಅದನ್ನೆಲ್ಲ ಶುದ್ಧ ಮಾಡಿ ಹಾಲೆರೆದು ಪೂಜೆ ಮಾಡಿದ್ಮೇಲೆ ನಮಗೆ ಒಳ್ಳೇದಾಯಿತು. ಆ ಚಿತ್ರ ಶತದಿನೋತ್ಸವ ಹೋಯಿತು. ಮಂಜುನು ಚೆನ್ನಾಗಿದ್ದಾನೆ, ಅವನು ಮುಂದೆ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಹಾರೈಕೆ. ಯಾಕೆ ಈ ನಾಗರ ಬಗ್ಗೆ ಹೇಳ್ತೀನಿ ಅಂತಂತಂದರೆ, ಈ ಭೂಮಿಗೆ, ಸಂತಾನಕ್ಕೆ, ಐಶ್ವರ್ಯ